ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ ಲಕ್ಷಾಂತರ ಜನ ಜ್ಯೋತಿಷ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದ್ದು ನಿಜಾನೇ ಆಗೋದಿಲ್ಲ. ಅದಕ್ಕಾಗಿ ಜನಗಳಿಗೆ ಜ್ಯೋತಿಷದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನಿಜವಾದ ಜ್ಯೋತಿಷಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಒಂದನೇದಾಗಿ ಬಂದು ನಿಜವಾದ ಜ್ಯೋತಿಷಿ ಅಂತಂದರೆ ನೀವು ಕೊಟ್ಟಂಥ ಬರ್ತ್ ಟೈಮ್ನ ಆತ ನಂಬಲ್ಲ. ಆ ಬರ್ತ್ ಟೈಮ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಅದು ಹೇಗೆ ಅಂತಂದರೆ ಲಗ್ನದಿಂದನೇ ಜಾತಕವನ್ನು ನೋಡಬೇಕು, ರಾಶಿಯಿಂದ ಅಲ್ಲ. ರಾಶಿನ ಕನ್ಫರ್ಮೇಷನ್ಗೆ ಮಾತ್ರ ನೋಡಬೇಕಾಗತ್ತೆ. ಲಗ್ನವನ್ನು ಕಂಡುಹಿಡಿದು ಹೇಗೆ? ನಿಮ್ಮ ಜೀವನದಲ್ಲಿ ನಡೆದಿರುವಂಥ 2-3 ಘಟನೆಗಳನ್ನು ಆತ ಹೇಳಬೇಕು. ಯಾಕೆಂದರೆ ನಿಮ್ಮ ಭೂತದಲ್ಲಿ ನಡೆದಂಥ ಘಟನೆಗಳನ್ನ ಹೇಳಿದವನು ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಹೇಳ್ತಾನೆ ಅಂತ ಕನ್ಫರ್ಮ್ ಆಗುತ್ತೆ. ಎರಡನೇದು ಬಂದು ನಿಮ್ಮ ಸೈಕಲಾಜಿಕಲ್ ಆಗಿ ನೀವು ಹಿಂಗೆ, ನೀವು ಒಳ್ಳೆಯವರು, ನೀವು ಹೃದಯ ಅಂಥದ್ದು, ನಿಮ್ಮ ಮನಸ್ಸು ಇಂಥದ್ದು ಅಂತ ಹೇಳೋ ಸೈಕಲಾಜಿಕಲ್ ಅಲ್ಲ. ನಿಜವಾದ ಘಟನೆಗಳು ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ. ಟೈಮಿಂಗ್ ಅಂತಂದರೆ ಆ ಟೈಮ್ ಪೀರಿಯಡಲ್ಲಿ ಇಂಥ ಘಟನೆ ನಡೆದಿರೋ ಸಾಧ್ಯತೆ ಇದೆ ಅಂತೇಳಿ. ಇದಾದಮೇಲೆ ಪರಿಹಾರಗಳನ್ನ ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರಗಳಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಮಾತ್ರ ಮಾತಾಡಬೇಕು. ಕರಂಗುಲಿ ಮಾಲ ಹಾಕ್ಕೊಳ್ಳಿ, ಜೆಮ್ ಸ್ಟೋನ್ಸ್ ಹಾಕ್ಕೊಳ್ಳಿ, ಅಥವಾ ಇನ್ನೊಂದು ಹಾಕ್ಕೊಳ್ಳಿ, ಆಮೇಲೆ ನ್ಯೂಮರಾಲಜಿ ಪ್ರಕಾರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಂಥವ್ರು ಜ್ಯೋತಿಷರಲ್ಲ. ಅದು ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಓಕೆನಾ? ಮತ್ತು ಪರಿಹಾರಗಳಲ್ಲಿ ಕಾಸ್ಟ್ಲಿ ಪರಿಹಾರಗಳಾಗಿ ಈ ಬಡವರಿಗೆ ಏನು ಮಾಡಬೇಕಾಗತ್ತೆ? ಅವರು ದೊಡ್ಡ ದೊಡ್ಡ ಕಾಸ್ಟ್ಲಿ ಪೂಜೆಗಳನ್ನು ಹೇಳಿದ್ರೆ ಮತ್ತು ಅವ್ರಿಗೆ ಪರಿಹಾರನೇ ಇಲ್ವಾ? ಋಷಿಗಳೆಲ್ಲ ಯಾವ ಕಾಸ್ಟ್ಲಿ ಪೂಜೆಗಳನ್ನ ಹೇಳಿಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸಿಂಪಲ್ ರೆಮಿಡೀಸ್ನ ಹೇಳಿದ್ದಾರೆ. ಇದನ್ನು ಸಜೆಸ್ಟ್ ಮಾಡಬೇಕು. ಆಮೇಲೆ ಟೆಕ್ನಿಕಲ್ ಆಗಿ ಇನ್ನೂ ತುಂಬ ವಿಚಾರಗಳಲ್ಲಿ ಜ್ಯೋತಿಷನ ತಿಳ್ಕೊಬೋದು. ಬಟ್ ಮಾಮೂಲಿ ಜನಗಳು ಈ ವಿಚಾರದಿಂದ ಈಸಿಯಾಗಿ ಅವ್ರು ತಿಳ್ಕೊಬೋದು, ಅವ್ರ ಕ್ವಾಲಿಫಿಕೇಷನ್ ಏನು ಜ್ಯೋತಿಷರು ಅಂತೇಳಿ. ಸೊ ಇಂದಿನ ಘಟನೆಗಳನ್ನ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು 5 ನಿಮಿಷ 10 ನಿಮಿಷದಲ್ಲಿ ಇಡೀ ಮನೆಯವ್ರ ಜಾತಕ ಎಲ್ಲ ಹೇಳ್ಬಿಡ್ತಾರೆ. ಸೊ ಒಂದು ಜಾತಕ ನೋಡೋಕ್ಕೆ ಅದರಾಗಿರೋ ಟೈಮ್ ಹಿಡಿಯುತ್ತೆ. ಅದರದ್ದೇ ಆಗಿರುವಂಥ ಗೌರವ ಫೀಸ್ನು ಕೊಟ್ಟು ಕೇಳಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಡೀಟೇಲ್ನ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನೀವು ಭೈರವಿ ಆಸ್ಟ್ರೋನ ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಜಾತಕಕ್ಕೆ ಅದರದ್ದೇ ಆಗಿರೋ ಟೈಮ್ ತೊಗೊಳ್ತೀವಿ ನಾವು. ಒಂದು ವೇಳೆ ಟೈಮ್ ಸರಿ ಇಲ್ಲ, ಗೊತ್ತಾಗಲಿಲ್ಲ ಅಂದಾಗ ಹಸ್ತ ಸಾಮುದ್ರಿಕೆಯಿಂದ ಹಲವಾರು ವಿಚಾರಗಳನ್ನು ಹೇಳ್ಬೋದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಸ್ತ ಸಾಮುದ್ರಿಕೆ ಅಂತಂದರೆ ಜಾತಕ ಇಲ್ಲದೇ ಇದ್ದಂಥವ್ರು ಹಸ್ತ ಸಾಮುದ್ರಿಕವನ್ನು ಇದು ಮಾಡ್ಬೋದು. ತುಲಾರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ, ಸೊ ತುಲಾರಾಶಿಯಿಂದ ಚತುರ್ಥ ಭಾವ ಬಹಳ ಸ್ಟ್ರಾಂಗಾಗಿ ಕಾಣ್ತಾ ಇದೆ ನನಗೆ. ಇದನ್ನು ಹಿಂಗಿದ್ದಂತಾಗ ಒಂದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಪಿತ್ರಾರ್ಜಿತವಾಗಿ ಸಿಗೋ ಸಾಧ್ಯತೆ, ನೀವೇ ಪ್ರಾಪರ್ಟಿನ ಖರೀದಿ ಮಾಡೋ ಸಾಧ್ಯತೆ, ಆಮೇಲೆ ಪ್ರಾಪರ್ಟಿ ಜೊತೆಯಲ್ಲಿ ನಿಮಗೆ ವೆಹಿಕಲ್ಸು, ಲಕ್ಸುರೀಸು, ಕಂಫರ್ಟ್ಸ್ ಕೂಡ ನಿಮಗೆ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಈ ಒಂದು ರಾಶಿಯವರು. ಯಾಕೆಂದರೆ ಶುಕ್ರಗ್ರಹ ಅಲ್ಲಿದೆ, ಕುಜಗ್ರಹ ಇದೆ, ನಾನಾ ಥರದಲ್ಲಿ. ಕೆಲವರು ಏನೋ ಬಿಸ್ನೆಸ್ ಮಾಡೋಕೆ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಾರೆ, ಅಲ್ಲೂ ಸಮಸ್ಯೆ ಬರ್ಬೋದು. ಅಂದರೆ ಸಮಸ್ಯೆ ಅನ್ನೋದಕ್ಕಿಂತ ಸರಳವಾಗಿ ಏನೂ ಆಗಲ್ಲ, ಬಟ್ ಪ್ರಾಪ್ತಿ ಆಗುತ್ತೆ. ಬಟ್ ಈ ಚತುರ್ಥ ಭಾವ ಚೆನ್ನಾಗಿಲ್ಲದ್ರಿಂದ ಯೂಶ್ವಲ್ ಆಗಿ ಕುಟುಂಬದಲ್ಲಿ ಕಿರಿಕಿರಿ, ತಂದೆ ತಾಯಿ ಮಧ್ಯೆ ಕಿರಿಕಿರಿ, ಮನೆಯಲ್ಲಿ ಒಂದು ನೆಮ್ಮದಿ ಹಾಳಾಗುವಂಥ ಘಟನೆಗಳು ಇವೆಲ್ಲ ಕೂಡ ನಡೀತಾ ಹೋಗುತ್ತೆ. ಸೊ ಇಷ್ಟು ವಿಚಾರಗಳು ಚತುರ್ಥ ಭಾವ ಹಾಳಾಗಿರೋದ್ರಿಂದ ನಾವು ಹೇಳ್ಬೋದು. ಆಮೇಲೆ